ಈ ಮರಾಠಿ ಪುಂಡರ ಕಪಿಚೇಷ್ಟೆ ಇದೆಯಲ್ಲ, ಅದು ನಿನ್ನೆ ಮೊನ್ನೆದಲ್ಲ, ಹಲವು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾನೆ ಇದೆ. ಈಗ ಮತ್ತೆ ಅದನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಕನ್ನಡಿಗರನ್ನ ಕೆಣಕಿದಂತಹ ಮರಾಠಿ ಕಿಡಿಗೇಡಿಗಳು ಕಡಿಮೆ ಆಗ್ತಾನೆ ಇಲ್ಲ. ಮರಾಠಿ ಪುಂಡರ ಪುಂಡಾಟ ಕಳೆದ 4 ದಿನಗಳಿಂದ ಬಾಂಧವ್ಯ ಹದಗೆಡೋದಕ್ಕೆ ಮರಾಠಿ ಗೂಂಡಗಳೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡಿಗರನ್ನ ಪದೇ ಪದೇ ಕೆಣಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರನ್ನ ಟ್ರಿಗರ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕ್ರಿಯೆಗೆ ಪ್ರತಿಕ್ರಿಯೆ ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳಾಗೋದಕ್ಕೆ, ಈ ಭಾಷಾ ಉದ್ವಿಗ್ನತೆ ಸೃಷ್ಟಿಯಾಗೋದಕ್ಕೆ ಕಾರಣವೇ ಮರಾಠಿ ಪುಂಡರು. ಕನ್ನಡಿಗ ಕಂಡಕ್ಟರ್ ಮೇಲೆ ಮೊದಲು ಹಳ್ಳೆಯನ್ನು ಮಾಡ್ತಾರೆ. ಬಾಳೆಕುಂದ್ರಿಯಲ್ಲಿ 21/2/2025 ಮೊದಲ ಘಟನೆ ಆಗುತ್ತೆ. ಅಲ್ಲಿಂದ ನೋಡಿ ಈ ಕಿಡಿ ಸ್ಟಾರ್ಟ್ ಆಗಿದ್ದು. ಈ ಕಿಡಿ ಈಗ ಬೆಂಕಿಯಾಗಿದೆ, ಜ್ವಾಲಾಗ್ನಿಯಾಗಿ ಇಡೀ 2 ರಾಜ್ಯಗಳಿಗೂ ಕೂಡ ವ್ಯಾಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಷ್ಟರ ಮಟ್ಟದಲ್ಲಿ ಆಕ್ರೋಶ ಕನ್ನಡಿಗರು ಹೊರಹಾಕ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳಂತೂ ಅಕ್ಷರಶಃ ಆಕ್ರೋಶವನ್ನು ಹೊರಹಾಕಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಕನ್ನಡಿಗ ಕಂಡಕ್ಟರ್ ಕನ್ನಡ ಮಾತನಾಡುವಂತ ಹೇಳಿದ್ದಕ್ಕೆ 3-4 ಜನ ಕಿಡಿಗೇಡಿಗಳು ಸೇರಿಕೊಂಡು ಹಲ್ಲೆ ಮಾಡ್ತಾರೆ. KSRTC ಬಸ್ಗೆ ಅಡ್ಡಿಯನ್ನು ಉಂಟು ಮಾಡ್ತಾರೆ. ಸ್ಥಳ ನಿಪ್ಪಾಣಿಯಲ್ಲಾಗಿರುವಂಥದ್ದು, ಕೊಲ್ಲಾಪುರ ಗಡಿ ಭಾಗ. ಇದು 22/2/2025 ಘಟನೆ. ಈ ಮೂಲಕ ಮತ್ತೊಮ್ಮೆ ದಾದಾಗಿರಿ ಪ್ರದರ್ಶನ ಮಾಡುವಂತಹ ಕೆಲಸವನ್ನು ಇದೇ ಮರಾಠಿ ಪುಂಡರು ಮಾಡಿದರು. ಮತ್ತೊಮ್ಮೆ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುವಂತಹ ಕೆಲಸವನ್ನು ಮಾಡ್ತಾರೆ. ಕನ್ನಡಿಗರು ವಿಶಾಲ ಹೃದಯದವರು ನಿಜ, ಹಂಗಂಥೇಳಿ ದಬ್ಬಾಳಿಕೆಯನ್ನು, ದರ್ಪವನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಹಾಗಾಗಿಯೇ ಇವತ್ತು ಕರವೇ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು. 22/2/2025 ಅಂದರೆ ಮೊನ್ನೆ ನಡೆದಂತಹ ಘಟನೆ ಇದು. ಇನ್ನು ಬಸ್ ಮೇಲೆ ಅದೇ ದಿನ ಕಲ್ಲು ತೂರಾಟ ಆಗುತ್ತೆ. ಅದು ಕೂಡ ಕೊಲ್ಲಾಪುರದಲ್ಲೇ ಆಗಿರುವಂತಹ ಘಟನೆ. ಕರ್ನಾಟಕದ ಬಸ್ಸುಗಳನ್ನು ಗುರಿ ಮಾಡಿಕೊಂಡು ಕಲ್ಲು ತೂರಾಟವನ್ನು ನಡೆಸಿ ಕಪ್ಪು ಮಸಿ ಬಳಿಯೋದರ ಮೂಲಕ ನಿರ್ವಾಹಕರಿಗೆ ಮತ್ತು ಡ್ರೈವರ್ಗೂ ಕೂಡ ಕಾಟ ಕೊಡುವಂತಹ ಕೆಲಸವನ್ನು ಇದೇ ಮರಾಠ ಪುಂಡರು ಮಾಡ್ತಾರೆ. ಎಲ್ಲಿವರೆಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? 1-2 ಘಟನೆ ಆದರೂ ಸಹಿಸ್ಕೊಬೋದು. ಪದೇ ಪದೇ ಕನ್ನಡಿಗರನ್ನು ಟಾರ್ಗೆಟ್ ಮಾಡಿದರೆ ಸುಮ್ಮನೆ ಕೂರೋದಕ್ಕಾಗುತ್ತಾ? ಹಾಗಾಗಿಯೇ ರಾಜ್ಯದ ಉದ್ದಗಲಕ್ಕೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ. ರಾಜ್ಯದ ಬಸ್ಗೆ ಮಸಿ ಬಳಿಯುವಂತಹ ಕೆಲಸವನ್ನು ಇದೇ ಮಹಾರಾಷ್ಟ್ರದ ಪುಂಡರು ಮಾಡ್ತಾರೆ. ಅದು ಕೂಡ ಮಹಾರಾಷ್ಟ್ರದಲ್ಲಿಯೇ 23ನೇ ತಾರೀಕಾಗಿರುವಂತಹ ಘಟನೆ. ಐರಾವತ ಬಸ್ ಮೇಲೆ ಇವರು ಕಪ್ಪು ಬಣ್ಣದ ಮಸಿಯಿಂದ ಬರೆಯುವಂತಹ ಕೆಲಸವನ್ನು ಮಾಡ್ತಾರೆ. ಇದಕ್ಕೂ ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಇವೆಲ್ಲವೂ ಕೂಡ ಕನ್ನಡಿಗರನ್ನು ಕೆರಳುವಂತೆ ಮಾಡ್ತು. ಈ ಮೂಲಕ ಮರಾಠಿಗರ ಪುಂಡಾಟಕ್ಕೆ ಬ್ರೇಕೆ ಹಾಕೋದಕ್ಕಾಗಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬಂತು. 1-2 ಇವರು ಮಾಡಿರುವಂತಹ ಕಿಡಿಗೇಡಿ ಕೃತ್ಯಗಳು ಪದೇ ಪದೇ ಭಾಷೆಯ ವಿಚಾರದಲ್ಲಿ, ಗಡಿಯ ವಿಚಾರದಲ್ಲಿ ಖ್ಯಾತೆ ತೆಗೆಯುವಂತಹ, ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೂ ಗಡಿಭಾಗದ ಜನಪ್ರತಿನಿಧಿಗಳು ಇದರ ಬಗ್ಗೆ ಸೊಲ್ಲೆತ್ತೋದಿಲ್ವೋ, ಧ್ವನಿಯನ್ನು ಎತ್ತೋದಿಲ್ವೋ, ಅಲ್ಲಿಯವರೆಗೂ ಈ ಮರಾಠರ ಪುಂಡಾಟಿಕೆ ನಿರಂತರವಾಗಿ ಸಾಕ್ತಾನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಆಗೋದಿಲ್ಲ. ನಮ್ಮವರೇ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅಂಥೇಳಿ 24ನೇ ತಾರೀಕು ನಡೆದಂತಹ ಘಟನೆ ಇದು. ಬೆಳಗಾವಿಯಲ್ಲಿ ಕನ್ನಡ ಮಾತನಾಡಲಿಲ್ಲ ಅನ್ನುವಂತಹ ಕಾರಣಕ್ಕೆ, ಮಾತನಾಡುವಂತ ಹೇಳಿದ್ದಕ್ಕೆ ಈ ಹಲ್ಲೆ ಆಗಿರುವಂಥದ್ದು. ಇವೆಲ್ಲವೂ ಕೂಡ ಈ ಭಾಷಾ ಉದ್ವಿಗ್ನತೆ ಸೃಷ್ಟಿಯಾಗಲಿಕ್ಕೆ ಪ್ರಮುಖ ಕಾರಣವಾಗಿರುವಂಥದ್ದು.